ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಶೇಷತೆ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಇದರ ಜೊತೆಗೆ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸದಲ್ಲಿ ತೊಡಕು ಇರುವಂತಹವರು ಯಾವ ರೀತಿಯಾದ ಪರಿಹಾರವನ್ನು ಮಾಡ್ಕೋಬೇಕು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಆಚಾರ್ಯ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಮೊದಲಿಗೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ನಿಮಗೆ ಆಧಾರದ ಸ್ವಾಗತ. ಜೈ ಶ್ರೀಮನ್ನಾರಾಯಣ. ಅಸ್ಮದ್ಗುರುಭ್ಯೋ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋದ್ಭಿಸ್ಸೇದಸಾದನಂ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿತ್ರ್ಯವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ವಾಗ್ದೇವ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರಿ ಗುರುಗಳೇ, ಕಾರ್ಯಕ್ರಮದ ಮೊದಲಿಗೆ ತಾವು ಯಾವಾಗಲೂ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಡ್ತೀರಾ. ಹಾಗೆಯೇ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ಮೊದಲಿಗೆ ತಿಳಿಸ್ಕೊಡಿ. ನೋಡಿ, ಎಂದಿನಂತೆ ಇವತ್ತು ಕೂಡ ವಿಶೇಷವಾದಂತಹ ದಿನ ಬುಧವಾರ. ಶ್ರಾವಣ ಮಾಸದ ಬುಧವಾರದ ದಿವಸ ನಾವು ಇವತ್ತು ವಿಶೇಷವಾಗಿ ವಿದ್ಯಾ ದೇವತೆಯಾದಂತಹ ಬುಧಗ್ರಹದ ಕುರಿತಾಗಿ ಇವತ್ತು ಮಾತುಕತೆ ಕೂಡ ಆಗ್ತಾ ಇದೆ. ಅದೇ ರೀತಿ ವಿಶೇಷವಾಗಿರುವಂತಹ ಈ ದಿನ, ಇವತ್ತಿನ ತಿಥಿ, ವಾರ, ನಕ್ಷತ್ರ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ತಾ ಬರೋಣ. ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ, ವರುಷ ಋತು, ಶ್ರಾವಣ ಮಾಸ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಲ್ಲಿ ನಾವು ಇವತ್ತಿರ್ತೇವೆ. ವಿಶೇಷವಾಗಿ ನವಮಿ ತಿಥಿ ಆಗಿರುತ್ತೆ. ಅನುರಾಧ ನಕ್ಷತ್ರ ಇವತ್ತು. ಹಾಗೆ ಇಂದ್ರಯೋಗ, ಕೌಲವ ಕರ್ಣ, ರಾಹುಕಾಲವು ಮತ್ತು ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಕೂಡ ದಿನನಿತ್ಯವೂ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೇವೆ. ಇವತ್ತು ರಾಹುಕಾಲ 12:24 1 ಗಂಟೆ 58 ರಾಹುಕಾಲ ಇರುತ್ತೆ. ಹಾಗೆ ಯಮಗಂಡ ಕಾಲ 7:42 9 ಗಂಟೆ 16 ಯಮಗಂಡ ಕಾಲ ಇರುತ್ತೆ. ಹಾಗೂ ಗುಳಿಕ ಕಾಲ 10 ಗಂಟೆ 50 12:24 ಇವತ್ತು ಗುಳಿಕ ಕಾಲವನ್ನು ನಾವು ನೋಡ್ಬೋದು. ಹಾಗೆ ಇವತ್ತು ನೋಡಿ, ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ, ಅದಕ್ಕೂ ಮುಂಚೆ ನಾವು ಯಾವತ್ತೂ ಕೂಡ ವಿಶೇಷವಾಗಿ ಹೇಳ್ತಾ ಇರ್ತೀವಿ ನೋಡಿ, ಬ್ರಾಹ್ಮಿ ಮುಹೂರ್ತ. ಇವತ್ತು ಬ್ರಾಹ್ಮಿ ಮುಹೂರ್ತ ನೋಡಿ 4:36 5:22 ವಿಶೇಷವಾದಂತಹ ಬ್ರಾಹ್ಮಿ ಮುಹೂರ್ತ ಇವತ್ತು ನಾವು ನೋಡ್ಬೋದು. ಹಾಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ, ಬೆಳಗ್ಗೆ ಸೂರ್ಯೋದಯ 6:08 ಸೂರ್ಯ ಉದಯಿಸಿದರೆ, ಸೂರ್ಯಾಸ್ತಮ ಸಂಜೆ 6:41 ಸೂರ್ಯಾಸ್ತಮವನ್ನು ನಾವು ಈ ದಿವಸ ನೋಡ್ಬೋದಾಗಿದೆ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ರಿ. ಹಾಗೆಯೇ ಗುರುಗಳೇ, ಈ ದಿನದ ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಮತ್ತು ಶುಭ ಫಲ ಏನಿದೆ, ಅಶುಭ ಫಲ ಏನಿದೆ, ಶುಭ ಫಲ ಇದ್ದಂಥವರು ಮತ್ತು ಅಶುಭ ಫಲ ಇದ್ದಂಥವರು ಯಾವ ರೀತಿಯಾದ ಒಂದು ಪರಿಹಾರವನ್ನು ಮಾಡ್ಕೋಬೇಕು ಈ ದಿನ ಅಂತ ನೋಡಿ. ಬುಧವಾರ ವಿಶೇಷವಾಗಿ ಎಂದಿನಂತೆ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳಿಸ್ಕೊಡ್ತಾ ಬರ್ತೇನೆ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ. ಈ ದ್ವಾದಶ ರಾಶಿಗಳಿಗೆ ಈ ದಿನ ಏನೇನೆಲ್ಲ ಫಲಗಳಿದೆ ಅವೆಲ್ಲವನ್ನು ಕೂಡ ನೋಡೋಣ. ನೋಡಿ, ಮೇಷರಾಶಿ. ಪ್ರಥಮವಾಗಿ ಮೇಷರಾಶಿಯವರಿಗೆ ಕೆಲಸದ ವಿಚಾರಕ್ಕೆ ವಿಶ್ರಾಂತಿಯ ಅಗತ್ಯ ಇರುವಂಥದ್ದು. ನೋಡಿ, ಕೆಲಸ ವಿಚಾರವಾಗಿ ಇವತ್ತು ನೀವು ವಿಶ್ರಾಂತಿ ತಗೊಳ್ಬೇಕಾಗುತ್ತೆ. ಹೆಚ್ಚು ಕೆಲಸ ಮತ್ತು ಹೆಚ್ಚು ಒತ್ತಡದಿಂದ ನೀವು ಕೆಲಸ ಮಾಡಿದಾಗ ನಿಮಗೆ ಅನಾನುಕೂಲಗಳು ಇವತ್ತು ಹೆಚ್ಚಾಗುವಂಥದ್ದು. ಹಾಗೆ ಬಂಧುಗಳು ನಿಮ್ಮ ಜೊತೆಯಲ್ಲಿ ವ್ಯಾಜ್ಯ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ, ಬಂಧುಗಳಂದರೆ ಯಾರು ಎಲ್ಲ ಜೊತೆಲಿರೋರೇ, ನಿಮ್ಮ ಸಂಬಂಧಿಕರಲ್ಲಿ ಇವತ್ತು ಜಗಳಗಳು, ವ್ಯಾಜ್ಯಗಳು ಆಗುವಂತಹ ಲಕ್ಷಣಗಳು ತೋರಿಸ್ತಾ ಇರುವುದರಿಂದ ನೀವು ವಿಶೇಷವಾಗಿ ಅದರ ಕಡೆ ಗಮನ ಕೊಟ್ಟು ಇವತ್ತು ಎಷ್ಟು ನೀವು ಅಂದರೆ ನಿಮ್ಮ ಚಾಣಾಕ್ಷ ಬುದ್ಧಿತನದಿಂದ ಇವತ್ತು ನೀವು ಮಾತನಾಡಿದಾಗ ನಿಮಗೆ ಅನುಕೂಲ ಆಗುವಂಥದ್ದು ಮೇಷರಾಶಿಯವರಿಗೆ. ಹಾಗೂ ಆರ್ಥಿಕ ಸ್ಥಿತಿ ಸುಧಾರಿಸಿ ನೆಮ್ಮದಿ ಕೂಡ ಇವತ್ತು ತರುವಂಥದ್ದು. ಆರ್ಥಿಕ ಸ್ಥಿತಿ ಅಂದರೆ ಈ ಹಣಕಾಸಿನ ವಿಚಾರದಲ್ಲಿ ಆಗ್ಬೋದು, ಮನೆಗಳಲ್ಲಿ ಏನೇ ತೊಂದರೆಗಳಿದ್ದರೂ ಕೂಡ ಇವತ್ತು ನಿಮಗೆ ಸುಧಾರಿಸಿ ನಿಮಗೆ ಆರ್ಥಿಕವಾಗಿ ಕೂಡ ಇವತ್ತು ನೀವು ಸದೃಢರಾಗ್ತೀರಾ, ಸಬಲರಾಗ್ತೀರಾ. ಹಾಗೆ
ವೃಷಭ ರಾಶಿ. ನೋಡಿ, ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಹಣಕಾಸಿನ ವ್ಯವಹಾರದಲ್ಲಿ ಅನುಕೂಲ ಆಗುವುದು. ಅಂದರೆ ನೀವು ಮಾಡತಕ್ಕಂತಹ ಕೆಲಸ ಕಾರ್ಯದಲ್ಲಿ ಎಷ್ಟು ಪರಿಶ್ರಮ ಆಗ್ತಿರೋ ಅಷ್ಟು ಹಣಕಾಸಿನಿಂದ ನಿಮಗೆ ಇವತ್ತು ಅನುಕೂಲ ಆಗುತ್ತೆ. ಇವತ್ತು ಮಾಡತಕ್ಕ ಕೆಲಸಕ್ಕೆ ಅಷ್ಟೇ ನಿಮಗೆ ಆ ಪರಿಹಾರ ಸಿಗುವಂಥದ್ದು, ಹಣ ಸಿಗುವಂಥದ್ದು ಕೂಡ ನಾವು ವೃಷಭ ರಾಶಿಯವರಿಗೆ ನೋಡ್ಬೋದು. ನಿಮ್ಮ ಮನಸ್ಸಿಗೆ ಸಂತೋಷ ಎನಿಸುವ ಕಾರ್ಯ ಪೂರ್ಣಗೊಳ್ಳುವಂಥದ್ದು. ನೋಡಿ, ಎಷ್ಟೋ ದಿನದಿಂದ ಏನೋ ಒಂದು ಕೆಲಸ ಆಗ್ಬೇಕು ಅಂದ್ಕೊಂಡಿರ್ತೀರಾ, ಅದರಿಂದ ತುಂಬ ಒತ್ತಡದಲ್ಲಿರ್ತೀರಾ, ಆದರೆ ಇವತ್ತು ಆ ಕೆಲಸ ಆಗುತ್ತೆ ನೋಡಿ, ಅದರಿಂದ ತುಂಬ ಸಂತೋಷ ಆಗುವಂಥದ್ದು ಇವತ್ತು ನಾವು ಕಾಣಬಹುದಾಗಿದೆ. ಹಾಗೆ ನೋಡಿ, ಮಿಥುನ ರಾಶಿ. ಹೊಸ ಜನರ ಪರಿಚಯದಿಂದ ಹೊಸ ಜವಾಬ್ದಾರಿಯೊಂದು ನಿಮ್ಮ ಹೆಗಲೇರುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಮಿಥುನ ರಾಶಿಯವರಿಗೆ. ಅಂದರೆ ಇವತ್ತು ಏನೋ ನೋಡಿ, ವಿಶೇಷವಾಗಿ ಯಾವುದೋ ಹೊಸ ಜನರ ಪರಿಚಯ ಆಗುತ್ತೆ, ಮತ್ತು ಅದರಿಂದ ನಿಮಗೆ ಹೊಸ ಒಂದು ಜವಾಬ್ದಾರಿ ಸಿಗುವಂಥದ್ದು. ಏನಂದರೆ ಏನೋ ಒಂದು ವ್ಯಾಪಾರನ ಉದ್ಯೋಗನ ಅಂದ್ಕೊಳ್ತಿರ್ತೀರಲ್ವ, ಯಾರೋ ಹೊಸೊಬ್ಬರ ಪರಿಚಯದಿಂದ ಆ ಜವಾಬ್ದಾರಿ ಹೆಚ್ಚಾಗುತ್ತೆ, ಆ ಒಂದು ಕೆಲಸಗಳಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನಾವಿವತ್ತು ಮಿಥುನ ರಾಶಿಯವರಿಗೆ ನೋಡ್ಬೋದು. ಹಾಗೆ ರಾಜಕೀಯ ಇಲ್ಲವೇ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ದೊರೆತು ಅದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಹೆಚ್ಚಿನ ಅನುಕೂಲ ಆಗುವಂಥದ್ದು. ನೋಡಿ, ಸಮಾಜದಲ್ಲಿ ಈ ರಾಜಕೀಯವಾಗ್ಬೋದು ಅಥವಾ ಯಾವುದೋ ರಾಜಕೀಯದಲ್ಲಿ ಇರ್ತಾರೆ, ಅವರಿಂದ ನಿಮಗೆ ಅವತ್ತು ಅನುಕೂಲ ಆಗಿ ನೀವು ಮಾಡುವ ಕೆಲಸದಲ್ಲಾಗ್ಬೋದು ಅಥವಾ ವ್ಯಾಪಾರದಲ್ಲಾಗ್ಬೋದು ಅಥವಾ ಉದ್ಯೋಗಗಳಲ್ಲಾಗ್ಬೋದು, ನಿಮಗೆ ಇವತ್ತು ಅಧಿಕವಾಗಿ ಲಾಭ ಇರುವಂಥದ್ದು. ಹಾಗೆ ಅದರಿಂದ ನಿಮಗೆ ವ್ಯವಹಾರದಲ್ಲಿ ವಿಶೇಷವಾಗಿ ಅನುಕೂಲಗಳು ಆಗುವಂಥದ್ದು ಕೂಡ ನಾವಿವತ್ತು ನೋಡ್ಬೋದು. ಹಾಗೆ ಪ್ರಯಾಣ ಯೋಗ ಕೂಡ ನಿಮಗೆ ಇವತ್ತಿದೆ. ನೋಡಿ, ಪ್ರಯಾಣದಿಂದ ಇವತ್ತು ಅನುಕೂಲ ಆಗುವಂಥದ್ದು, ಏನಾದರೂ ದೂರದ ಪ್ರಯಾಣ ಇದ್ದರೂ ಕೂಡ ಇವತ್ತು ಮಾಡಿದ್ರೆ ನಿಮಗೆ ಅನುಕೂಲ ಮಿಥುನ ರಾಶಿಯವರಿಗೆ ನಾವು ನೋಡ್ಬೋದು. ಹಾಗೆ ಕಟಕ ರಾಶಿ. ನೋಡಿ, ಆದಾಯದ ಹೊಸ ದಾರಿ ಗೋಚರಿಸಲಿದೆ. ಕಟಕ ರಾಶಿಯವ್ರಿಗೂ ಅನ್ಕೊಂತಿರ್ತೀರಾ, ನಾವೇನು ಕೆಲಸ ಮಾಡೋದಪ್ಪ, ಯಾವುದೋ ಒಂದು ಏನೋ ವ್ಯಾಪಾರನ ಉದ್ಯೋಗನ ಮಾಡ್ತಾ ಇರ್ತೀರಾ, ಅದರಲ್ಲಿ ನಿಮಗೆ ಅಭಿವೃದ್ಧಿ ಆಗ್ಲಿಕ್ಕೆ ಆಗ್ತಾ ಇರಲ್ಲ, ನಿಂತಲ್ಲೇ ನಿಂತಿರುತ್ತೆ, ಏನೋ ವ್ಯಾಪಾರನ ಉದ್ಯೋಗನದು ಮುಂದಕ್ಕೆ ಹೋಗ್ತಾ ಇರಲ್ಲ. ಈ ರೀತಿ ತೊಂದರೆಗಳು ಅನುಭವಿಸ್ತಿರೋರಿಗೆ ಇವತ್ತು ನಿಮಗೆ ಅನುಕೂಲ ಆಗುತ್ತೆ, ಹೊಸ ದಾರಿ ಗೋಚರ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ಯಂತ್ರಾಗಾರದಲ್ಲಿ ಅಗ್ನಿಭಯ ಸಾಧ್ಯತೆ ಕೂಡ ಇರುವಂಥದ್ದು. ಯಂತ್ರಾಗಾರ ಅಂದರೆ ನೋಡಿ, ಯಾವುದೋ ಒಂದು ದೊಡ್ಡ ಒಂದು ಕಾರ್ಖಾನೆಗಳಲ್ಲಿ ಕೆಲಸಗಳು ಮಾಡ್ತಾ ಇರ್ತೀರಾ, ಈ ಕಟಕ ರಾಶಿಯವರು ನೋಡಿ ಸ್ವಲ್ಪ ಅಗತ್ಯವಾಗಿರುವಂಥದ್ದು, ಇವತ್ತು ನಿಮಗೆ ಅಗ್ನಿಭಯ ಕಾಡುವಂಥದ್ದು, ಆ ಯಂತ್ರಾಗಾರದಲ್ಲಿ ಒಂದು ಬೆಂಕಿಯ ಸಂಭವ ಇರುವಂಥದ್ದು ಕೂಡ ನಾವು ಇವತ್ತು ನೋಡ್ಕೋಬೇಕು. ಹಾಗಾಗಿ ನೋಡಿ, ಇದೆಲ್ಲ ತಿಳ್ಕೊಂಡು ನೀವು ಕೆಲಸಗಳು ಮಾಡಿದಾಗ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ಮತ್ತು ಹಣಕಾಸಿನ ಪರಿಸ್ಥಿತಿ ಕೂಡ ಸಾಧಾರಣವಾಗಿರುತ್ತೆ. ಹಣಕಾಸಿನಲ್ಲಿ ಏನಾದರೂ ತೊಂದರೆಗಳಿದ್ರೂ ಕೂಡ ಇವತ್ತು ಸ್ವಲ್ಪ ಸಾಧಾರಣವಾಗಿ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ಸಿಂಹರಾಶಿ. ವ್ಯಾಪಾರ ಮತ್ತು ಉದ್ಯಮದಲ್ಲಿ ಪ್ರಗತಿ ಕಾಣಿಸುತ್ತದೆ. ಸಿಂಹರಾಶಿಯಲ್ಲಿ ಉದ್ಯಮ ಅಂದರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಾಗ್ಬೋದು, ಇಲ್ಲ ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿರ್ತೀರಲ್ಲ, ಇವತ್ತು ನಿಮಗೆ ಅಭಿವೃದ್ಧಿ ಆಗುತ್ತೆ. ಪ್ರಗತಿ ಅಂದರೆ ಅದರಿಂದ ಮುಂದೆ ಹೋಗ್ತೀರಾ, ಇನ್ನು ಉನ್ನತ ಮಟ್ಟಕ್ಕೆ ನೀವು ಒಂದು ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇರುತ್ತೆ. ಈಗ ನೋಡಿ, ಏನೋ ಸಣ್ಣ ಪುಟ್ಟದಾಗಿ ವ್ಯವಹಾರ ಮಾಡ್ತಾ ಇರ್ತೀರಾ, ಅದರಿಂದ ಮತ್ತೆ ಇನ್ನು ಸ್ವಲ್ಪ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುವಂಥದ್ದು, ಹೆಚ್ಚು ನೀವು ಅದರ ಹೂಡಿಕೆ ಮಾಡುವಂಥದ್ದು ಕೂಡ ಇವತ್ತು ನೋಡ್ಬೋದು. ಹಾಗೆ ಇಂದಿನಿಂದ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು, ಸಿನಿಮಾ ರಂಗದವರಿಗೆ ಉತ್ತಮ ಅವಕಾಶಗಳು ಕೂಡ ಲಭಿಸುವಂಥದ್ದು. ನಿಮಗೆ ಆತ್ಮವಿಶ್ವಾಸ ಅಂದರೆ ಸಿಂಹರಾಶಿಯವರಿಗೆ ಯಾವತ್ತೂ ಕೂಡ ಸಿಂಹರಾಶಿಯವ್ರಿಗೆ ಹೇಳ್ತೀವಿ ಆತ್ಮವಿಶ್ವಾಸ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇವ್ರಿಗೆ ಆ ಆತ್ಮವಿಶ್ವಾಸದಿಂದ ಇವತ್ತು ಹೆಚ್ಚು ಅನುಕೂಲ ಆಗುವಂಥದ್ದು. ಈ ಸಿನಿಮಾ ಕ್ಷೇತ್ರದಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆ ಅವಕಾಶಗಳು ಕೂಡ ದೊರಕುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ಮಾಡಿದ ಕೆಲಸಗಳ ಬಗ್ಗೆ ಮತ್ತೊಮ್ಮೆ ಯೋಚಿಸುವುದು ಕೂಡ ಉತ್ತಮವಾಗುವಂಥದ್ದು. ಈಗ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಒಂದು ವ್ಯಾಪಾರನ ಉದ್ಯೋಗನ ಅಥವಾ ಈ ಸಿನಿಮಾ ಕ್ಷೇತ್ರದಲ್ಲಿ ಯಾರು ಇರ್ತೀರಾ ನೋಡಿ, ಹಿಂದೆ ಏನೆಲ್ಲ ಕೆಲಸಗಳು ಮಾಡಿರ್ತೀರಲ್ಲ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಗಮನ ಕೊಟ್ಟು ಮುಂದುವರೆದಾಗ ನಿಮಗೆ ಅನುಕೂಲ ಆಗುವಂಥದ್ದು. ಮತ್ತೊಮ್ಮೆ ಯೋಚಿಸಿ ಮುಂದೆ ಏನು ಕೆಲಸ ಮಾಡಬೇಕು ಅಂದರೆ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ತಿದ್ದಿ ನಡೆದಾಗ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ಕನ್ಯಾ ರಾಶಿ. ಕೆಲಸದ ಒತ್ತಡ ಮತ್ತು ಹೊಸ ಜವಾಬ್ದಾರಿಗಳು ನಿಮಗೆ ಒತ್ತಡ ಉಂಟು ಮಾಡುವಂಥದ್ದು. ಕೆಲಸದ ಒತ್ತಡದಿಂದ ನಿಮಗೆ ಮತ್ತು ಹೊಸ ಜವಾಬ್ದಾರಿಗಳು ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ ನೋಡಿ, ಹೆಚ್ಚಾಗಿ ನಿಮಗೆ ಒತ್ತಡ ಕೊಡ್ತಾ ಇರ್ತಾರೆ. ಇವತ್ತು ಕೂಡ ನಿಮಗೆ ಒತ್ತಡ ಉಂಟಾಗುವಂಥದ್ದು, ಆ ಜವಾಬ್ದಾರಿಯಿಂದ ನಿಮಗೆ ಮನಸ್ಸಿನಲ್ಲಿ ಆ ನೋವು ಉಂಟಾಗುವಂಥದ್ದು, ತೊಂದರೆ ಉಂಟಾಗುವಂಥದ್ದು ಕೂಡ ಕಾಣ್ತಾ ಇದೆ. ಹಾಗೆ ಸ್ನೇಹಿತರ ಬೆಂಬಲ ಸಿಗುವುದು, ಹಣಕಾಸಿನ ಪರಿಸ್ಥಿತಿ ಕೂಡ ಉತ್ತಮವಾಗುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಕೂಡ ನಿಮಗೆ ನಿಮ್ಮ ಸ್ನೇಹಿತರಿಂದ, ನಿಮ್ಮ ಸಹಪಾಠಿಗಳಿಂದ ನಿಮಗೆ ಬೆಂಬಲ ಸಿಗುತ್ತೆ ಮತ್ತು ಹಣಕಾಸಿನ ಸ್ಥಿತಿ ಕೂಡ ಇವತ್ತು ಉತ್ತಮವಾಗುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ತುಲಾರಾಶಿ. ನೋಡಿ, ಮಾಡುವ ಕೆಲಸ ಕಾರ್ಯದಲ್ಲಿ ತಾಳ್ಮೆಯಿಂದಿರಿ. ತುಲಾರಾಶಿಯವರು ನೋಡಿ, ಇವತ್ತು ವಿಶೇಷವಾಗಿ ನೀವು ತಾಳ್ಮೆಯಿಂದಿರಬೇಕಾಗುತ್ತೆ. ಯಾವುದೇ ಕೆಲಸ ಮಾಡಿ ನೀವು
ತಾಳ್ಮೆಯೇ ಮುಖ್ಯವಾಗಿರುವಂಥದ್ದು. ನೋಡಿ ಹೇಳ್ತಾರೆ ಯಾವಾಗಲೂ ಕೂಡ ಸಾಮಾನ್ಯವಾಗಿ ತಾಳಿದವನು ಬಾಳಿಯಾನು ಅಂತ. ಹಾಗಾಗಿ ನೀವು ವಿಶೇಷವಾಗಿ ಇವತ್ತು ತಾಳ್ಮೆಯಿಂದಿದ್ದರೆ ನಿಮಗೆ ಅನುಕೂಲ ಆಗುತ್ತೆ. ವೃತ್ತಿ ರಂಗದಲ್ಲಿ ಯಶಸ್ಸು ಹೊಂದುವಿರಿ. ನೋಡಿ ತಾಳ್ಮೆಯಿಂದಿದ್ದಾಗ ಮಾಡುವ ಕೆಲಸ ಕಾರ್ಯದಲ್ಲಿ ಇವತ್ತು ಯಶಸ್ಸು ನಿಮಗೆ ಸಿಗುವಂಥದ್ದು. ಆರೋಗ್ಯದ ಕಡೆ ಗಮನವಿರಲಿ. ಪ್ರಯಾಣದಲ್ಲಿ ಎಚ್ಚರ ಕೂಡ ಇರುವಂಥದ್ದು. ಆರೋಗ್ಯದ ಸಮಸ್ಯೆ ಏನಾದರೂ ಇರೋರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಹಾಗೆ ಏನಾದರೂ ದೂರದ ಪ್ರಯಾಣ ಇದ್ದರೆ ಸ್ವಲ್ಪ ಎಚ್ಚರದಿಂದ ಪ್ರಯಾಣ ಮಾಡಬೇಕಾಗುತ್ತೆ. ಏನಾದರೂ ಅಪಘಾತ ಆಗುವ ಸಂಭವ ಕೂಡ ಹೆಚ್ಚಾಗಿರುವಂಥದ್ದು ತುಲಾರಾಶಿಯವರಿಗೆ. ಹಾಗೆ ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ವೃಶ್ಚಿಕ ರಾಶಿಯವರಿಗೂ ಕೂಡ ಇವತ್ತು ಹಣಕಾಸಿನ ಸ್ಥಿತಿ ಉತ್ತಮವಾಗುವಂಥದ್ದು. ಯಾರಿಗಾದರೂ ಹಣ ಕೊಟ್ಟಿದ್ರು ಕೂಡ ಇವತ್ತು ವಾಪಸ್ ಬರುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗೆ ಸಮಯ ಅಂದರೆ ಈ ಭವಿಷ್ಯದ ಹೊಸ ಯೋಜನೆಗಳಿಗೆ ಇದು ಒಳ್ಳೆಯ ಸಮಯ ಆಗಿರುವಂಥದ್ದು. ಅಂದರೆ ಏನೋ ಒಂದು ಹೊಸದಾಗಿ ಭವಿಷ್ಯ ಮುಂದೆ ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಾ. ಅಂದರೆ ಮುಂದೆ ನಿಮಗೆ ಭವಿಷ್ಯಕ್ಕೆ ಅಂದರೆ ಮುಂದೆ ಒಂದು ವ್ಯಾಪಾರನ ಉದ್ಯೋಗನ ಪ್ರಾರಂಭ ಮಾಡಬೇಕಂತ ಮನಸ್ಸಲ್ಲಿ ಇರುತ್ತಲ್ವ, ಅದನ್ನು ಇವತ್ತು ನೀವು ಆ ಕಾರ್ಯರೂಪಕ್ಕೆ ತಂದಾಗ ನಿಮಗೆ ಅನುಕೂಲ ಆಗುವಂಥದ್ದು. ಹಣಕಾಸಿನ ವ್ಯವಹಾರದಲ್ಲಿ ನಿಮ್ಮ ಪ್ರಯತ್ನಗಳು ಸಫಲವಾಗುತ್ತದೆ. ಅಂದರೆ ಏನಾದರೂ ಈ ಹಣಕಾಸಿನಲ್ಲಿ ಏನಾದರೂ ಎಲ್ಲ ಒಂದು ಬ್ಯಾಂಕಿನಿಂದ ತೊಗೊಳೋದು ಅಥವಾ ಯಾರಿಂದ ಏನಾದರೂ ಸಾಲ ತಗೊಳ್ಳುವಂಥದ್ದು, ಈ ರೀತಿ ಇದ್ದಾಗ ನಿಮಗೆ ಹಣಕಾಸಿನಿಂದ ಇವತ್ತು ನಿಮಗೆ ಅನುಕೂಲ ಆಗುವಂಥದ್ದು ಕೂಡ. ಮತ್ತು ಸಾಮಾಜಿಕ ಮತ್ತು ರಾಜಕೀಯವಾಗಿ ಹೆಸರು ಗಳಿಸುವಿರಿ. ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಇವತ್ತು ಹೆಸರು ಗಳಿಸುವಂತಹ ಅವಕಾಶ ಕೂಡ ಹೆಚ್ಚಾಗಿರುತ್ತೆ. ನೀವು ಮಾಡುವ ಒಳ್ಳೆ ಕೆಲಸಗಳಿಂದ ನಿಮ್ಮನ್ನು ಜನ ಗುರುತಿಸುವುದು ಕೂಡ ಇವತ್ತು ನಿಮಗೆ ಅನುಕೂಲ ತರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಹಾಗೆ ನೋಡಿ, ಧನುಸ್ಸು ರಾಶಿ ಮನಸ್ಸಿಗೆ ಒತ್ತಡ ನೀಡುವ ಕೆಲಸದತ್ತ ಗಮನ ಹರಿಸದಿರಿ. ನೋಡಿ, ಧನುಸ್ಸು ರಾಶಿಯವರು ಇವತ್ತು ಯಾವುದು ಮನಸ್ಸಿಗೆ ಒತ್ತಡ ಕೊಡ್ತಾ ಇರುತ್ತೆ ನೋಡಿ, ಆ ಕೆಲಸದಿಂದ ನಿಮ್ಗೆ ಕಷ್ಟ ಅಂತ ಗೊತ್ತು, ಆದರೂ ಕೂಡ ಅದೇ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀರ. ಆದರೆ ಅದು ತಪ್ಪಾಗುತ್ತೆ. ಇವತ್ತು ಅದರಿಂದ ನೀವು ದೂರ ಇದ್ದಾಗ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡಬಹುದು. ಹಾಗೆ ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಇರಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಉಂಟಾಗುವಂಥದ್ದು ಕೂಡ ನಾವು ನೋಡಬಹುದು. ಹಾಗೆ ಮಕ್ಕಳ ವಿದ್ಯಾಭ್ಯಾಸ ನೋಡಿ, ಮಕ್ಕಳ ಕಡೆ ಸ್ವಲ್ಪ ಗಮನ ಕೊಡ್ತಾನೆ ಇರಬೇಕಾಗುತ್ತೆ. ಅವರ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುವಂಥದ್ದು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಕೂಡ ಇರಬೇಕಾಗುತ್ತೆ. ಹಣಕಾಸಿನಲ್ಲಿ ಯಾರಿಗಾದ್ರೂ ಕೊಡಬೇಕು, ದುಡ್ಡು ಕೊಡೋದು ಅಥವಾ ಯಾರಾದ್ರೂ ತೊಗೊಳೋದಾದರೆ ಸ್ವಲ್ಪ ನೀವು ಜಾಗರೂಕತರಾಗಿದ್ದಾಗ ಇವತ್ತು ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುವಂಥದ್ದು ಧನುರಾಶಿಯವರಿಗೆ. ಆರ್ಥಿಕವಾಗಿ ಕೂಡ ಇವತ್ತು ಸದೃಢರಾಗ್ತೀರಾ, ಸಬಲರಾಗ್ತೀರಾ. ಹಾಗೆ ಮಕರ ರಾಶಿ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಇರುವುದು, ಆರ್ಥಿಕ ಸ್ಥಿತಿ ಉತ್ತಮವಿರುವುದು ಮತ್ತು ಹೂಡಿಕೆ ಮಾಡುವಂತಹವರಿಗೆ ಹೆಚ್ಚು ಅನುಕೂಲ ಆಗುವಂಥದ್ದು. ನೋಡಿ, ಇವತ್ತು ಮಕರ ರಾಶಿಯವರಿಗೆ ತುಂಬ ಉತ್ತಮವಾದಂಥ ದಿನ ಆಗಿರುತ್ತೆ. ಎಲ್ಲಾದರೂ ಹೂಡಿಕೆ ಮಾಡುವವರು ಮಾಡಬಹುದು. ಕುಟುಂಬದಲ್ಲೂ ಸಂತೋಷದಿಂದ ಇರ್ತೀರಾ. ನಿಮಗೆ ವಿಶೇಷವಾದಂತಹ ದಿನ ಆಗುತ್ತೆ ಮಕರ ರಾಶಿಯವರಿಗೆ. ಹಾಗೆ ಕುಂಭರಾಶಿ ಮನೋರಂಜನೆಗಾಗಿ ಯೋಚಿಸುವ ಸಮಯವಿದು. ಅಂದರೆ ಎಲ್ಲಾದರೂ ಏನೋ ಪ್ರಯಾಣ ಮಾಡಬೇಕು ಅಂದ್ಕೊಂಡಿರ್ತೀರಾ, ಎಲ್ಲಾದರೂ ಒಂದು ಹೊರಗಡೆ ಹೋಗಬೇಕು, ಮನೋರಂಜನೆಗೋಸ್ಕರ ಹೋಗಬೇಕು ಅಂದ್ಕೊಂಡಿದ್ರೆ ಇವತ್ತು ಉತ್ತಮವಾದ ದಿನ ಆಗುತ್ತೆ. ನೀವು ಪ್ರಯಾಣ ಮಾಡಿದಾಗ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ಹೂಡಿಕೆ ವಿಷಯದಲ್ಲಿ ಲಾಭದಾಯಕವಾಗಲಿದೆ. ಅಂದರೆ ಏನಾದರೂ ಹೂಡಿಕೆ ಮಾಡುವವರು, ಹೂಡಿಕೆ ಅಂತಂದರೆ ನೋಡಿ, ಏನೋ ಒಂದು ವ್ಯಾಪಾರ ಉದ್ಯೋಗವನ್ನು ಮಾಡಬೇಕು ಅಂದ್ಕೊಂಡಿರ್ತಿರಲ್ಲ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಇವತ್ತು ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಬುಧವಾರ ಒಳ್ಳೆಯ ದಿನ ಆಗಿರುತ್ತೆ. ಬುಧ ಗ್ರಹನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಬುಧ ಗ್ರಹ ಬುದ್ಧಿಕಾರಕ ಕೂಡ ನಾವು ಹೇಳ್ತಾ ಇರ್ತೀವಿ. ಈ ಬುಧ ಗ್ರಹ ಒಳ್ಳೆಯ ಒಂದು ಬುದ್ಧಿಶಕ್ತಿ ನಮಗೆ ನೀಡಲಿ ಅಂತ ಹೇಳ್ತಾ ಬುಧಾಯ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಮುಂದುವರೆದಾಗ ನಿಮಗೆ ಕುಂಭರಾಶಿಯವರಿಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೂಡ ಪ್ರಗತಿ ಕೂಡ ಇವತ್ತು ನೀವು ಕಾಣ್ಬೋದು. ಹಾಗೆ ಕಡೆಯ ರಾಶಿ ಮೀನರಾಶಿ. ಈ ದಿನ ಕೆಲಸ ಕಾರ್ಯಗಳಲ್ಲಿ ಸುಲಭವಾಗಿ ಕೆಲಸಗಳನ್ನು ಮಾಡುವಿರಿ. ನೋಡಿ, ಮೀನರಾಶಿಯವರು ವಿಶೇಷವಾಗಿ ಇವತ್ತು ಏನೇ ಕೆಲಸ ಕಾರ್ಯ ಇದ್ದರೂ ಕೂಡ ನೀವು ಏನು ಆಯಾಸ ಇಲ್ದಿರ ಇವತ್ತು ಕೆಲಸಗಳು ಆಗುತ್ತೆ. ಹಾಗೆ ಪ್ರಯಾಣದಲ್ಲಿ ಎಚ್ಚರ ಅಗತ್ಯವಾಗಿರುವಂಥದ್ದು. ನಿಮಗೂ ಕೂಡ ಪ್ರಯಾಣದಲ್ಲಿ ದೂರದ ಪ್ರಯಾಣ ಇದ್ದರೆ ಇವತ್ತು ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ಹಾಗೆ ಹಣಕಾಸಿನ ವಿಷಯದಲ್ಲಿ ತೊಂದರೆಗಳನ್ನು ಎದುರಿಸುವಿರಿ. ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆಗಳು ಕೂಡ ಕಾಣ್ತಾ ಇದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಕೂಡ ಜಾಗೃತಿಯಿಂದ ಇದ್ದಾಗ ನಿಮಗೆ ಅನುಕೂಲ ಆಗುವನ್ನು ಕೂಡ ಇವತ್ತು ನಾವು ನೋಡಬಹುದಾಗಿದೆ. ಸರಿ ಗುರುಗಳೇ, ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಮತ್ತು ಶುಭ ಫಲ ಏನಿದೆ, ಅಶುಭ ಫಲ ಇದ್ದಂಥವರು ಯಾವ ರೀತಿಯಾದ ಪರಿಹಾರವನ್ನು ಮಾಡ್ಕೋಬೇಕು ಅದನ್ನು ತಾವು ತಿಳಿಸ್ಕೊಟ್ರಿ. ಹಾಗೆ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ಪ್ರಿಯ ವೀಕ್ಷಕರೇ, ಗುರುಗಳನ್ನು ತಾವು ನೇರ ಭೇಟಿ ಆಗಬೇಕು ಅಂತ ಆಸಕ್ತಿ ಇರುವಂಥವರು ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ನಂಬರ್ ಒಂದು ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕರೆ ಮಾಡಿ ಗುರುಗಳನ್ನು ತಾವು ನೇರ ಭೇಟಿಯಾಗಬಹುದು. ಹಾಗೆಯೇ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಉತ್ತಮವಾದ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ, ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಕು ಇರುವಂತಹವರು ಯಾವ ರೀತಿಯಾದ ಪರಿಹಾರವನ್ನು ಮಾಡ್ಕೋಬೇಕು ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಗುರುಗಳು ತಿಳಿಸಿಕೊಡ್ತಾರೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ.
ಗುರುಗಳೇ, ಈ ವಿದ್ಯಾಭ್ಯಾಸ ಅನ್ನೋದು ಬಹಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳ ಜೀವನದಲ್ಲಿ. ಹಾಗೆಯೇ ವಿದ್ಯಾರ್ಥಿಗಳು ಆ ವಿದ್ಯೆಯಲ್ಲಿ ಸಾಕಷ್ಟು ತೊಡಕನ್ನು ಕಾಣುವಂಥದ್ದು ಒಂದು. ಎರಡನೇದು, ವಿದ್ಯೆಯನ್ನು ಓದುತ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಯಾವ ಕ್ಷೇತ್ರಕ್ಕೆ ನಾನು ಕಾಲಿಡಬೇಕು ಅನ್ನುವಂತಹ ಒಂದು ಸಾಕಷ್ಟು ಗೊಂದಲ, ತಳಮಳ ಇರುತ್ತೆ. ಯಾವ ರಾಶಿಯವರಿಗೆ ವಿದ್ಯೆಯಲ್ಲಿ ಸಾಕಷ್ಟು ತೊಡಕು ಕಾಣುವಂಥದ್ದು, ಹಾಗೆಯೇ ತೊಡಕು ಇದ್ದಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾದ ಪರಿಹಾರವನ್ನು ಹೇಗೆ ಮಾಡ್ಕೋಬೇಕು ಅಂತ? ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ನೋಡಿ, ವಿಶೇಷವಾದಂತಹ ದಿನ ಇವತ್ತು ಬುಧವಾರ. ನಮ್ಮದು ಇವತ್ತು ಸಬ್ಜೆಕ್ಟ್ ಕೂಡ ಅದೇ ಆಗಿದೆ. ನೋಡಿ, ಬುಧ ಗ್ರಹ ಅನ್ನುವಂಥದ್ದು ಬುದ್ಧಿಗೆ ಕಾರಕ ಆಗಿರುವಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕಾರಕ. ಈ ರೀತಿ ನೋಡಿ, ವಿಶೇಷವಾಗಿ ವಿದ್ಯಾಭ್ಯಾಸವನ್ನು ನಾವು ಲಗ್ನದಿಂದ ಈ ಕುಂಡಲಿ ನೋಡಿ ನಾವು ಹೇಳ್ಬೋದಾ, ಇದೆಲ್ಲ ಶಾಸ್ತ್ರದಲ್ಲಿ ಇದೆಯಾ, ಇವೆಲ್ಲವನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅನ್ನುವಂಥದ್ದು ಈಗಿನ ಸಮಯದಲ್ಲಿ ಈಗ ಅವರು ತಂದೆ ತಾಯಿಗಳು ಇರ್ತಾರೆ, ಅವರು ಮಾಡ್ಲಿಕ್ಕೆ ಆಗಿರಲ್ಲ. ಅವರು ಒಂದು ಪೊಲೀಸ್ ಆಗೋದು ಅಥವಾ ಒಂದು ಡಾಕ್ಟರ್ ಆಗಬೇಕು ಅಂದ್ಕೊಂಡಿರ್ತಾರೆ. ಇದನ್ನೆಲ್ಲ ಅವ್ರ ಮಕ್ಕಳಲ್ಲಿ ಕಾಣಲಿಕ್ಕೆ ಅವ್ರು ಇಷ್ಟಪಡ್ತಾರೆ. ಅಂದರೆ ಗುರುಗಳೇ, ಅವರು ಸಾಕಷ್ಟು ಚುರುಕಿರ್ತಾರೆ, ಆದರೆ ಇದ್ದಕ್ಕಿದ್ದಂತೆ ಮಂಕಾಗೋದು, ಅಂದರೆ ವಿದ್ಯಾಭ್ಯಾಸದಲ್ಲಿ ಆ ಇಷ್ಟ ಇರೋದಿಲ್ಲ ಅವ್ರಿಗೆ. ಹೌದೌದು. ನೋಡಿ, ಇದು ಸಾಮಾನ್ಯವಾಗಿ ಇದು ಎಲ್ಲ ಕಡೆ ಕಂಡು ಬರುವಂಥದ್ದು. ನೋಡಿ, ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಇವತ್ತು. ನೋಡಿ, ನಾನು ಹೇಳ್ತೀನಿ ಇವತ್ತು ಯಾವ ನಕ್ಷತ್ರದವರು, ಯಾವ ರಾಶಿಯವರಿಗೆ ಯಾವ ಒಂದು ವಿದ್ಯಾಭ್ಯಾಸದಲ್ಲಿ ಅವರು ಅದರಲ್ಲಿ ಮುಂದುವರೆದಾಗ ಅವ್ರಿಗೆ ಅನುಕೂಲ ಆಗುತ್ತೆ. ಅಂದರೆ ಅವರಿಗೆ ಆ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಒಂದು ಗಮನ ಇರುತ್ತೆ, ಅದರಲ್ಲಿ ಅವ್ರಿಗೆ ತುಂಬ ಒಂದು ಉತ್ತೇಜನ ಆಗಿರುವಂಥದ್ದು, ತುಂಬ ಅದ್ರ ಬಗ್ಗೆನೇ ಅವ್ರಿಗೆ ವಿಶೇಷವಾದಂತಹ ಆಸಕ್ತಿ ಇರುವಂಥದ್ದು ಇರುತ್ತೆ. ನೋಡಿ, ಜಾತಕ ನೋಡಿದಾಗಲೇ ಅದರ ಗೋಚಾರ ಆಗುವಂಥದ್ದು, ಯಾವ ರಾಶಿಯವರು ನೋಡಿ ಆ ಬುಧ ಗ್ರಹ ಮತ್ತು ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಇರ್ತಾರೆ, ಈ ಸ್ಥಾನಗಳ ಮೇಲೆ ನಾವು ಆ ವಿದ್ಯಾಭ್ಯಾಸ ಯೋಗವನ್ನು ಹೇಳುವಂಥದ್ದು. ಹಾಗೆ ನೋಡಿ, ಆ ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀರುವಂಥದ್ದು. ನೋಡಿ, ಯಾರೋ ಒಬ್ಬರು ನೋಡಿ ಪಕ್ಕದ ಮನೆಯವರು ಇಲ್ಲ ಯಾರೋ ಅವ್ರ ಸಂಬಂಧದಲ್ಲಿ ಯಾರೋ ಒಬ್ಬ ಡಾಕ್ಟ್ರು ಮಾಡಿಬಿಟ್ಟಿರ್ತಾನೆ, ನೋಡಿ ನೀವು ಅದೇ ಮಾಡಬೇಕು. ಈ ರೀತಿ ಪೇರೆಂಟ್ಸ್ಗಳು ಏನಿರ್ತಾರೆ, ತಂದೆ ತಾಯಿಗಳು ಮಕ್ಕಳ ಮೇಲೆ ಒತ್ತಡವನ್ನು ಬೀರುವಂಥದ್ದು ಸಾಮಾನ್ಯವಾಗಿರುತ್ತೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಅಂದರೆ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ ತಮ್ಮ ಮಕ್ಕಳ ಅವ್ರ ಯೋಗ್ಯತೆ ಏನಂತ ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಆದರೆ ಅವರು ಯಾವುದರಲ್ಲಿ ಯಾವುದರಲ್ಲಿ ತುಂಬ ಚೆನ್ನಾಗಿರ್ತಾರೆ, ಯಾವ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಅರಸಿರ್ತಾರೆ, ಇದ್ರ ಬಗ್ಗೆ ನಾವು ಗಮನ ಕೊಟ್ಟು ಅವರನ್ನು ಅದರಲ್ಲೇ ಮುಂದುವರೆಸಿದಾಗ ಅವ್ರಿಗೂ ಅನುಕೂಲ ಆಗುವಂಥದ್ದು, ಮತ್ತು ತಂದೆ ತಾಯಿಗಳು ಕೂಡ ಅದು ಹೆಸರು ಕೀರ್ತಿ ತರುವಂಥದ್ದು. ನೋಡಿ, ಇವಾಗ ಓದಿಸ್ಬಿಟ್ಟಿರ್ತೀರ, ಒಂದು ಸಕ್ಕತ್ತಾಗಿ ಓದ್ಬಿಟ್ಟಿರ್ತಾರೆ, ಒಂದು ಇಂಜಿನಿಯರಿಂಗ್ ಮಾಡಿರ್ತಾನೆ, ಮನೇಲೇ ಇರ್ತಾನೆ ಮನುಷ್ಯ. ಇಂಜಿನಿಯರ್ ಮಾಡಿಸಿರ್ತೀರ, ಚೆನ್ನಾಗಿ ಓದಿರ್ತಾರೆ, ಮನೇಲೇ ಇರ್ತಾರೆ, ಕೆಲಸಕ್ಕೆ ಹೋಗ್ತಾ ಇರಲ್ಲ. ಯಾಕಂದರೆ ಅವ್ರಿಗೆ ಯೋಗ ಇರೋದಿಲ್ಲ. ಅಲ್ಲಿ ನೀವು ಅವ್ರಿಗೆ ತುಂಬ ಒತ್ತಡ ಕೊಟ್ಟು ಒಂದು ಯಾವುದೋ ಒಂದು ವಿದ್ಯಾಭ್ಯಾಸದಲ್ಲಿ ಹಾಕಿದಾಗ ಆ ಮಗುವಿಗೆ ಇಷ್ಟ ಇಲ್ಲ ಅಂತ ಅಂದಾಗ, ಮತ್ತು ಆ ಜಾತಕದಲ್ಲಿ ಆ ಮಗುವಿಗೆ ಅದರಲ್ಲಿ ಅದರ ಏನು ಲಾಭ ಇಲ್ಲ ಅಂತ ಅಂದಾಗ ಅವ್ರು ಎಷ್ಟೇ ಓದಿದ್ರು ಕೂಡ ಮನೇಲೇ ಇರಬೇಕಾಗುತ್ತೆ, ಯಾವ ಕೆಲಸನೂ ಇವರು ಮಾಡಲ್ಲ. ಅದಕ್ಕೋಸ್ಕರ ಜಾತಕವನ್ನು ನೋಡಿ, ಅದಕ್ಕೋಸ್ಕರನೇ ಕೂಡ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಜಾತಕ ಪರಿಶೀಲನೆ ಮಾಡಲೇಬೇಕು. ಈ ರೀತಿ ಮಾಡಿದಾಗ ನಮಗೆ ನೋಡಿ, ಇದರಿಂದ ನಮಗೇನು ಅನುಕೂಲ ಆಗ್ಬಿಡುತ್ತಾ ಅಂತಲ್ಲ, ನಮಗೇನೋ ಒಂದು ದಾರಿ ಕಾಣಿಸುತ್ತೆ. ನಮ್ಮ ಜಾತಕದಲ್ಲಿ ಯಾವ ರೀತಿ ಆ ಬುಧ ಗ್ರಹ ಆಗಲಿ ಗುರು ಅಷ್ಟೇ ನೋಡಿ, ಗುರುಗ್ರಹ ಮತ್ತು ಬುಧ ಗ್ರಹಗಳು ಇವ್ರ ಕಾರಕರು ಅಂದರೆ ವಿದ್ಯಾಕಾರಕರು. ಯಾವ ಕ್ಷೇತ್ರದಲ್ಲಿದ್ದಾರೆ, ಸ್ವಕ್ಷೇತ್ರದಲ್ಲಿದ್ದಾರೋ ಅಥವಾ ನೀಚ ಕ್ಷೇತ್ರದಲ್ಲಿದ್ದಾರೋ, ಅಥವಾ ಬುಧಗ್ರಹ ಮತ್ತು ಗುರುಗ್ರಹಗಳು ತೊಂದರೆಗಳು ಕೊಡ್ತಾ ಇದ್ದಾರೋ, ಆಮೇಲೆ ಯಾವ ಕ್ಷಣದಲ್ಲಿ ಬಲರಾಗಿದ್ದಾರೆ, ಯಾವ ಕ್ಷೇತ್ರದಲ್ಲಿ ಬಲರಾಗಿರ್ತಾರೆ, ಇವರು ಯಾವ ಒಂದು ವಿದ್ಯಾಭ್ಯಾಸ ಇವರು ತಗೊಂಡ್ರೆ ಇವರು ಅದರಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೋದು, ಇವರು ಅಭಿವೃದ್ಧಿ ಆಗ್ಬೋದು ಅನ್ನೋದು ಆರಾಮಾಗಿ ನಾವು ಜಾತಕದಲ್ಲಿ ನೋಡುವಂಥದ್ದು. ಈ ರೀತಿ ಜಾತಕವನ್ನು ನೋಡಿದಾಗ ನಮಗೆ ತುಂಬ ಅನುಕೂಲ ಆಗ್ತಾ ಇರುತ್ತೆ. ಹಾಗಾಗಿ ನೋಡಿ, ಯಾರೇ ತಂದೆ ತಾಯಿಗಳಾಗಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ. ನೋಡಿ, ಈ ರೀತಿ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಆ ಮಗು ಯಾವ ರೀತಿ ಓದಿದಾಗ, ಯಾವ ಒಂದು ವಿದ್ಯಾಭ್ಯಾಸದ ಮುಂದುವರೆದಾಗ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ನಾವು ಗೋಚರ ಆಗುವಂಥದ್ದು. ಹಾಗೆ ನೋಡಿ, ಇದಕ್ಕೆ ಪರಿಹಾರಗಳು ಏನೇನಿದೆ ಅವೆಲ್ಲವನ್ನು ಕೂಡ ಇವು ತಿಳಿಸ್ಕೊಡ್ತಾ ಬರ್ತೇನೆ. ನೋಡಿ, ವಿದ್ಯಾಭ್ಯಾಸಕ್ಕೆ ಕುಂಡಲಿಯಲ್ಲಿ 4ನೇ ಮತ್ತು 5ನೇ ಮನೆ ವಿದ್ಯಾಭ್ಯಾಸ ಸ್ಥಾನ ಆಗಿರುತ್ತೆ. ಅಂದರೆ ಒಂದು ಕುಂಡಲಿ ತಗೊಂಡಾಗ ನಾವು 4ನೇ ಮತ್ತು 5ನೇ ಮನೆಯನ್ನು ನಾವು ನೋಡ್ತೀವಿ. ಈ 5ನೇ ಮನೆಯಲ್ಲಿ ಯಾವ ಗ್ರಹಗಳಿರ್ತಾರೆ, ಅವರು ಉಚ್ಚ ಕ್ಷೇತ್ರದಲ್ಲಿದ್ದಾರೋ ಅಥವಾ ಈ ಸ್ವಕ್ಷೇತ್ರ ಮಿತ್ರ ಕ್ಷೇತ್ರ ಈ ರೀತಿ ಎಲ್ಲ ಇರುತ್ತೆ. ಇದನ್ನೆಲ್ಲ ನಾವು ನೋಡಿಕೊಂಡು ಅದನ್ನು ನಿಮಗೆ ಆ ಗೋಚಾರದಲ್ಲಿ ಯಾವ ರೀತಿ ಇರುತ್ತೋ ಅದನ್ನು ಪರಿಹಾರ ಹೇಳಿದಾಗ ಅನುಕೂಲ ಆಗುವಂಥದ್ದು. ವಿದ್ಯಾಕಾರಕರು ಬುಧ ಮತ್ತು ಗುರುಗಳಾಗಿರ್ತಾರೆ. ಗುರುಗ್ರಹ ಮತ್ತು ಬುಧ ಗ್ರಹ ವಿದ್ಯಾಕಾರಕರಾಗಿರ್ತಾರೆ. ಹಾಗೆ ವಿದ್ಯಾಭ್ಯಾಸ
ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಗೆ ಶನಿ ಮತ್ತು ಚಂದ್ರ ರಾಹು ಕೇತು ಕಾರಣ ಆಗಿರ್ತಾರೆ. ವಿದ್ಯಾಭ್ಯಾಸ ಹಿನ್ನಡೆ ನೋಡಿ, ಆ ಗುರು ಬಲನಾಗಿದ್ದರೂ ಕೂಡ ಈ ರಾಹು ಮತ್ತು ಶನಿ ಈ ಕೇತು ಗ್ರಹಗಳು ಆ ದೃಷ್ಟಿ ಇದ್ದರೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುವಂಥದ್ದು. ಇದಕ್ಕೆ ಪರಿಹಾರಗಳು ಕೂಡ ನಾನು ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ. ಹಾಗೆ ನೋಡಿ, ಜನ್ಮ ಕುಂಡಲಿಯಲ್ಲಿ 4ನೇ ಮನೆಯಲ್ಲಿ ಶುಕ್ರ ಬುಧ ಇದ್ದಾಗ ಸಂಗೀತ ಕಲೆ ಅಂದರೆ ನೋಡಿ, ಇದು ನೋಡ್ಕೋಬೇಕಾಗುತ್ತೆ. ಜನ್ಮ ಜಾತಕದಲ್ಲಿ 4ನೇ ಮನೆ ಯಾವುದಿರುತ್ತೆ ಅದು ನೋಡಿಕೊಂಡು ಅದರಲ್ಲಿ ಈ ಶುಕ್ರ ಗ್ರಹ ಅಥವಾ ಬುಧ ಗ್ರಹ ಇದ್ದಾಗ ಇವರಿಗೆ ಸಂಗೀತ ಕಲೆ ಆಗ್ಬೋದು ಅಥವಾ ಚಿತ್ರಕಲೆ ಆಗ್ಬೋದು, ಹಾಗೂ ಈ ಫ್ಯಾಷನ್ ಡಿಸೈನಿಂಗ್ ಏನು ಮಾಡ್ತಾ ಇರ್ತಾರಲ್ಲ ಇದರಲ್ಲಿ ಒಲವು ಜಾಸ್ತಿ ಇರುವಂಥದ್ದು. ಹಾಗೆ ಈ ಬ್ಯೂಟಿಷಿಯನ್ ಆಗುವಂಥದ್ದು, ಸಿವಿಲ್ ಇಂಜಿನಿಯರ್ ಕೂಡ ಮಾಡಬಹುದಾಗುತ್ತೆ. ಜಾತಕದಲ್ಲಿ 4ನೇ ಮನೆಯಲ್ಲಿ ಅವರ ಜನ್ಮ ಜಾತಕದಿಂದ 4ನೇ ಮನೆ ನಾವು ನೋಡಿದಾಗ ಶುಕ್ರ ಗ್ರಹ ಅಥವಾ ಬುಧ ಗ್ರಹ ಜಾತಕದಲ್ಲಿ ಅಲ್ಲಿ ಸದೃಢನಾಗಿದ್ದಾಗ, ಬಲನಾಗಿದ್ದಾಗ ಈ ರೀತಿಯೆಲ್ಲ ಚಿತ್ರಕಲೆ ಆಗ್ಬೋದು, ಫ್ಯಾಷನ್ ಡಿಸೈನಿಂಗ್ ಆಗ್ಬೋದು, ಮತ್ತು ಏನು ಸಿವಿಲ್ ಇಂಜಿನಿಯರಿಂಗ್ ಏನು ಮಾಡಬೇಕು ಅಂದ್ಕೊಂಡು ಇವರಿಗೆಲ್ಲ ಕೂಡ ಅನುಕೂಲ ಆಗುವಂಥದ್ದು. ಈ ವೃತ್ತಿಯಲ್ಲಿ ಅವರು ಹೋದಾಗ ಅವ್ರಿಗೆ ಹೆಚ್ಚು ಅನುಕೂಲ ಆಗ್ತಾ ಇರುತ್ತೆ. ಹಾಗೆ ಜನ್ಮ ಜಾತಕದಲ್ಲಿ ಜನ್ಮ ಕುಂಡಲಿಯಿಂದ 4ನೇ ಮನೆಯಲ್ಲಿ ಜಾತಕದ ರವಿ ಮತ್ತು ಗ್ರಹ ಬಲಾಢ್ಯನಾಗಿದ್ದರೆ ನೋಡಿ, ವಿಶೇಷವಾಗಿ 4ನೇ ಮನೆಯಲ್ಲಿ ಅಂದರೆ ಸ್ವಸ್ಥಾನದಲ್ಲಿರಬೇಕು ರವಿಗ್ರಹ. ಮತ್ತು IAS ಅಥವಾ IPS ಮತ್ತು KS ಕೂಡ ಮಾಡ್ಬೋದಾಗುತ್ತೆ ಇವ್ರಿಗೆ. ನೋಡಿ, ರವಿಗ್ರಹ ಅಂದರೆ ರವಿ ನಾವು ಹೇಳ್ತೀವಿ ಉದ್ಯೋಗಕಾರಕ ಅಂತ ಹೇಳ್ತೀವಿ. ಈ ರವಿಗ್ರಹ ಏನಾದರೂ 4ನೇ ಮನೆಯ ಸ್ವಸ್ಥಾನದಲ್ಲಿ ಬಲನಾಗಿದ್ದ ಅಂತಂದರೆ ಇವರು IAS ಮಾಡ್ಬೋದು, IPS, ಈ ರೀತಿ KS ಎಲ್ಲ ಪರೀಕ್ಷೆಗಳು ಕೂಡ ಇವ್ರಿಗೆ ಅದರಲ್ಲಿ ಪಾಸಾಗುವಂತಹ ಅಂದರೆ ಇವ್ರಿಗೆ ಅನುಕೂಲ ಇರುವಂಥದ್ದು. ರವಿಯ ಗ್ರಹ ಇವರಿಗೆ ತುಂಬ ಅನುಕೂಲ ಮಾಡುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ದಶಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇದ್ದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಆಗ್ಬೋದು ಅಥವಾ ಸ್ವಂತ ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಒಲವು ಕೊಡ್ತಾರೆ. ನೋಡಿ, ದಶಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ, ಬುಧಗ್ರಹ ಮತ್ತು ರವಿಗ್ರಹ ಇಬ್ಬರು ದಶಮ ಸ್ಥಾನದಲ್ಲಿ ಏನಾದರೂ ಇವರು ತುಂಬ ಬಲಶಾಲಿಯಾಗಿದ್ದರೆ ಇವರಿಗೆ ತುಂಬ ಅನುಕೂಲ ಆಗುವಂಥದ್ದು. ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಥವಾ ಸ್ವಂತ ಬಿಸ್ನೆಸ್ಗಳು ಮಾಡ್ತಾ ಇರ್ತಾರೆ. ನೋಡಿ, ಇವರು ಎಷ್ಟೇ ಓದಿದ್ರು ಕೂಡ ಇವರು ಸ್ವಂತ ಬಿಸ್ನೆಸ್ ಮಾಡೋದು, ಇವರು ಇದರಲ್ಲಿ ಅಭಿವೃದ್ಧಿ ಆಗ್ತಾರೆ. ಇವರು ಏನೋ ಕೆಲವು ನೋಡಿ, ನಮ್ಗೆ ಗೊತ್ತು, ನಮಗೆ ಬರ್ತಾ ಇರ್ತಾರೆ, ಅವರು ಡಾಕ್ಟ್ರೆಲ್ಲ ಮಾಡಿರ್ತಾರೆ. ಆದರೆ ಏನಾಗುತ್ತೆ, ಇವು ಒಂದು ಹೋಟೆಲ್ ಉದ್ಯಮದಲ್ಲಿ ಅವರು ಎಷ್ಟೋ ಮುಂದೆ ಹೋಗ್ಬಿಟ್ಟಿರ್ತಾರೆ. ಈ ರೀತಿ ಆಗ್ಬಿಡುತ್ತೆ. ಇವು ಸ್ವಂತ ಬಿಸ್ನೆಸ್ ಮಾಡೋರಿಗೆ ದಶಮದಲ್ಲಿ ಏನಾದರೂ ಬುಧಾದಿತ್ಯ ಯೋಗ ಇತ್ತು ಅಂದರೆ ಇವ್ರಿಗೆ ಸ್ವಂತ ಬಿಸ್ನೆಸ್ ತುಂಬ ಅನುಕೂಲ ಆಗುವಂಥದ್ದು. ಹಾಗೆ ಜಾತಕದಲ್ಲಿ ಈ ಗುರು ಮತ್ತು 4ನೇ ಸ್ವಕ್ಷೇತ್ರ ಅಥವಾ ಉಚ್ಚ ಸ್ಥಾನದಲ್ಲಿದ್ದರೆ ಈ ಅಕೌಂಟ್ಸ್ ಮಾಡುವಂಥವ್ರು, CA ಮಾಡುವಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ಸಂಖ್ಯಾಶಾಸ್ತ್ರ ಆಗ್ಬೋದು, ಮತ್ತು ಈ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ ಯಾವುದೇ ಇವರು ಆಯ್ಕೆ ಮಾಡಿಕೊಂಡ್ರು ಕೂಡ ಇವರಿಗೆ ತುಂಬ ಅನುಕೂಲ ಆಗುತ್ತೆ. ಬುಧ ಗ್ರಹ 4ನೇ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದಾಗ, 4ನೇ ಸ್ವಕ್ಷೇತ್ರ ಆಗಿರಬೇಕು ಬುಧ ಗ್ರಹಕ್ಕೆ, ಅಥವಾ ಆ ಉಚ್ಚ ಕ್ಷೇತ್ರದಲ್ಲಿ ಇದ್ದರೆ ಈ ಬುಧ ಗ್ರಹ ನೋಡಿ, ಯಾವಾಗಲೂ ಕೂಡ ನಾವು 4ನೇ ಮನೆ ಏನಕ್ಕೆ ನೋಡ್ತೀವಿ ಅಂದರೆ ವಿದ್ಯಾಭ್ಯಾಸಕ್ಕೆ, ಇದಕ್ಕೋಸ್ಕರನೇ. ಹಾಗೆ ಮತ್ತು ಕುಜಗ್ರಹ 4ನೇ ಮನೆ ಸ್ವಕ್ಷೇತ್ರ ಅಥವಾ ಕುಜ ಬುಧ ಯುತಿ ಇದ್ದರೆ ಪತ್ರಿಕೋದ್ಯಮ, ಈ ಜರ್ನಲಿಸ್ಟ್ ಅಂತ ಏನು ಹೇಳ್ತೀವಿ, ಪತ್ರಿಕೋದ್ಯಮದಲ್ಲಿ ಆಗ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸು, ಸಾಫ್ಟ್ವೇರ್ಸು, ಮತ್ತು ಈ ರವಿ ಶುಕ್ರ ಏನಾದರೂ ಜೊತೆಲಿ 4ನೇ ಮನೆಯಲ್ಲಿ ಇದ್ದಾಗ ಇವರಿಗೆ ಮೆಡಿಕಲ್ ಮಾಡ್ಬೋದು. ಇವ್ರಿಗೆ ತುಂಬ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಕೋಬಹುದಾಗಿದೆ. ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೂ ಕೂಡ ಈ ಕುಜಗ್ರಹ ಮತ್ತು ಸ್ವಕ್ಷೇತ್ರದಲ್ಲಿ ಅಥವಾ ಬುಧಗ್ರಹ ಇದ್ದಾಗ ಈ ರೀತಿ ನೋಡ್ಕೋಬೇಕಾಗುತ್ತೆ. ನೋಡಿ, ಜಾತಕದಲ್ಲಿ 4ನೇ ಮನೆಯೇ ನಾವು ನೋಡ್ತೀವಿ. ಕುಜ ಮತ್ತು ಬುಧ ಏನಾದರೂ ಸ್ವಕ್ಷೇತ್ರದಲ್ಲಿ ಇದ್ದರೆ ಇವರಿಗೆ ಇಂಜಿನಿಯರ್ ಆಗ್ಬೋದು, ಮತ್ತು ಸಾಫ್ಟ್ವೇರ್ಗಳಾಗ್ಬೋದು. ಹಾಗೆ ಇವರು ಮೆಡಿಕಲ್ ವೃತ್ತಿಯನ್ನು ಕೂಡ ಇವರು ತಗೊಳ್ಳುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ ಮತ್ತು ಕುಂಭ ಲಗ್ನಗಳಲ್ಲಿ ಜನಿಸಿದವರು, ಇದು ನೋಡ್ಕೋಬೇಕಾಗುತ್ತೆ. ರಾಶಿಯಲ್ಲ, ಇದು ಲಗ್ನ. ಯಾವ ಲಗ್ನದಲ್ಲಿ ಜನಿಸಿರ್ತಾರೆ, ಈ ಮಿಥುನ ಆಗಲಿ, ಕಟಕ ಆಗಲಿ, ಸಿಂಹ ಆಗಲಿ, ಈ ಲಗ್ನದಲ್ಲಿ ಜನಿಸಿರುವವರು ವಾಣಿಜ್ಯ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿ ಕೂಡ ಮಾಡುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ಈ ರಾಹು ಗ್ರಹ ಏನಾದರೂ ಇದ್ದಾಗ ಕಂಪ್ಯೂಟರ್ ವಿಜ್ಞಾನ ಆಗಲಿ, ತರ್ಕಶಾಸ್ತ್ರ ಆಗಲಿ, ಅಥವಾ ರಾಜಕೀಯವಾಗಲಿ ಇವರು ಅನುಕೂಲ ಮಾಡ್ಕೊಳ್ತಾ ಇರ್ತಾರೆ. ನೋಡಿ, ಈ ರೀತಿ ಎಲ್ಲ ಯೋಗ ಇದ್ದರೂ ಕೂಡ ಇವರಿಗೆ ಅದರಿಂದ ಇವ್ರಿಗೆ ಲಾಭ ಆಗ್ತಾ ಇರಲ್ಲ, ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಅಂದರೆ ಏನೇನೆಲ್ಲ ಪರಿಹಾರ ಮಾಡಬೇಕು, ಜಾತಕದಲ್ಲಿ ಬುಧ ಕೆಟ್ಟಿದ್ದಾಗ ಸುಲಭ ಪರಿಹಾರಗಳು ನಾನು ಹೇಳ್ತೀನಿ. ನೋಡಿ, ವಿಶೇಷವಾಗಿ ಜಾತಕದಲ್ಲಿ ಈ ಬುಧ ಗ್ರಹ ಏನಾದರೂ ಕೆಟ್ಟಿದ್ರೆ ಹಸಿರು ಬಣ್ಣದ ವಸ್ತ್ರಗಳನ್ನು ದಾನ ಮಾಡಬೇಕಾಗುತ್ತೆ, ಹೆಸರು ಕಾಳು ದಾನ ಮಾಡಬೇಕಾಗುತ್ತೆ, ಬುಧಗ್ರಹನನ್ನು ಜಪ ಮಾಡಬೇಕಾಗುತ್ತೆ. ಮನೆಯಲ್ಲಿ ನೋಡಿ, ಓಂ ಬಂ ಬುಧಾಯ ನಮಃ ಈ ರೀತಿ ಮಂತ್ರ ಡೈಲಿ ನೀವು ಎಲ್ಲೋ ಈಗ ಒಂದು ವಿದ್ಯಾಭ್ಯಾಸಕ್ಕೆ ಮಕ್ಕಳನ್ನ ಕಳಿಸ್ತಾ ಇರ್ತೀರಲ್ವ, ವಿದ್ಯಾಭ್ಯಾಸಕ್ಕೆ ಹೋಗ್ಬೋದು, ಅಥವಾ ಏನೋ ಒಂದು ಏನೋ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ, ಇವರು ಕೂಡ ಆ ಕೆಲಸದಲ್ಲಿ ಪ್ರಗತಿ ಕಾಣಬೇಕು ಅಂತಿದ್ರೆ ಸ್ವಂತ ವ್ಯವಹಾರಗಳು ಮಾಡ್ತಾ ಇರ್ತೀರಲ್ಲ, ಬುಧಗ್ರಹ ನಮಗೆ ತುಂಬ ಚೆನ್ನಾಗಿರಬೇಕು. ಜಾತಕದಲ್ಲಿ ಬುಧಗ್ರಹ ಏನಾದರೂ ನೀಚನಾಗಿದ್ದರೆ ಈ ರೀತಿ ನೋಡಿ, ಒಂದು ಹಸಿರು ಬಟ್ಟೆಯಲ್ಲಿ ಒಂದು
ಹೆಸರುಗಳನ್ನು ಹಾಕಿ ಅದರಲ್ಲಿ ಒಂದು ದಕ್ಷಿಣೆಯನ್ನು ಇಟ್ಟು ಬಡವರಿಗಾಗಲಿ ಅಥವಾ ಒಂದು ದೇವಸ್ಥಾನಗಳಿಗೆ ದಾನ ಮಾಡಿದಾಗ ನಿಮಗೆ ಅದರಿಂದ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸಾಕಷ್ಟು ಉತ್ತಮ ಪರಿಹಾರವನ್ನು ತಾವು ತಿಳಿಸ್ಕೊಟ್ರಿ. ಹಾಗೆ ನೋಡಿ, ಈ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮಂತ್ರಗಳು ಇರುತ್ತೆ. ಈ ಲಕ್ಷ್ಮಿ, ನಾವು ವಿದ್ಯೆಗೆ ಯಾರ ಅಧಿಪತಿ ಅಂತೇಳಿ ಈಗ ಸರಸ್ವತಿ ಅಂತ ಹೇಳ್ತೀವಿ, ವಿದ್ಯಾಧಿಪತಿ. ನೋಡಿ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ರೀತಿ ಮಂತ್ರವನ್ನು ಬೆಳಗ್ಗೆ ಅಂದರೆ ಆ ಒಂದು ಸ್ಕೂಲ್ಗಳಿಗೆ ಹೋಗೋಕ್ಕೂ ಮುಂಚೆ ಒಂದು ಪಠಣೆ ಮಾಡಿದಾಗ ಅನುಕೂಲ ಆಗುವಂಥದ್ದು. ಹಾಗೆ ನಾವು ಹಯಗ್ರೀವನನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗುತ್ತೆ. ಮಕ್ಕಳಿಗೆ ದಿನನಿತ್ಯವೂ ಕೂಡ ಹಯಗ್ರೀವನ ಪ್ರಾರ್ಥನೆ ಮಾಡ್ಕೊಂಡು ಹೇಳಿ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವೋಪಾಸ್ಮಹೆ. ಈ ಒಂದು ನೋಡಿ ಸರಳವಾದಂಥ ಮಂತ್ರಗಳು, ಇವನ್ನು ಮಕ್ಕಳು ಯಾವತ್ತೂ ಕೂಡ ಪಠನೆ ಮಾಡ್ತಿದ್ದಾಗ ಅವ್ರಿಗೆ ವಿದ್ಯೆಯಲ್ಲಿ ಅವ್ರಿಗೆ ಅನುಕೂಲ ಆಗ್ತಾ ಇರುತ್ತೆ. ಯಾರು ನೋಡಿ, ಕೆಲವ್ರಿಗೆ ಇರುತ್ತೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅವ್ರಿಗೆ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಇಂಥವ್ರಿಗೆಲ್ಲ ಅನುಕೂಲವನ್ನು ಕೂಡ ಮಾಡ್ಬೋದು. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಯಾವ ಒಂದು ಮಂತ್ರ ಪಠಣೆಯನ್ನು ಮಾಡೋದ್ರಿಂದ ವಿದ್ಯೆಯನ್ನು ಹೇಗೆ ಒಲಿಸಿಕೊಳ್ಳಬಹುದು ಅನ್ನುವಂತಹ ಬಹಳ ವಿಶೇಷವಾದ ಮಾಹಿತಿಯನ್ನು ಪ್ರಿಯ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ. ನೋಡ್ತಾರೆ ಅಶ್ವವೇಗ ನ್ಯೂಸ್. ನಮಸ್ಕಾರ.